ಬಿಹಾರ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ದೇಶದ ಹಲವೆಡೆಯಲ್ಲಿ ವೋಟ್ ಚೋರಿ ವಿರುದ್ಧ ಭಾರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ರಾಜ್ಯದಲ್ಲೂ ನಮ್ಮಲ್ಲೂ ಕೂಡ ಯೂತ್ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸಚಿವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಾಗೇನೆ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಧರಣಿ ಆಗತ್ತೆ. ಬಿಹಾರದಲ್ಲಿ ಮತಗಳಿವಿನಿಂದಲೇ ಬಿಜೆಪಿ ಗೆದ್ದಿದ್ದು ಎಂಬ ಆರೋಪ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದಂತಹ ಆರೋಪ. ಇವಿಎಂ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತುವುದಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇರೋದು. ಮತಗಳು ಮೂಲಕ ಬಿಜೆಪಿಗೆ ಅಧಿಕಾರ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಎಲೆಕ್ಷನ್ಗಿಂತ ಮುಂಚೆನೆ ಮಾಡಿದ್ರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ ಚೋರಿ ಆಗ್ತಾ ಇದೆ ಅಂತ ನಿನ್ನೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಮತ ಚೋರಿ ಮಾತ್ರ ಅಲ್ಲ, ಅಂದ್ರೆ ಮತ ಗಳ್ಳತನ ಮಾಡ್ತಾ ಇಲ್ಲ, ಮತ ಖರೀದಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಮತ ಖರೀದಿಯೂ ಕೂಡ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಸೊ ಇದೀಗ ಇದರ ಒಂದು ದೊಡ್ಡ ಹೋರಾಟವನ್ನ ಮಾಡಲಿಕ್ಕೆ ಅಂತ ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸಂತೋಷ್ ಲಾಡ್ ಅವರು ಇವರಿಬ್ಬರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬಿಹಾರದಲ್ಲಿ ಬಿಜೆಪಿ ಈ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಧಿಸೋಕೆ ಅಂದರೆ ಸಮೀಕ್ಷೆಗಳನ್ನು ಮೀರಿ ಬಂದ್ಬಿಡ್ತಲ್ಲ ರಿಸಲ್ಟು. ಸಮೀಕ್ಷೆಗಳು ಹೇಳಿದ್ವು NDAಗೆ ಬಹುಮತ ಅಂತ, ಆದರೆ ಬಿಜೆಪಿಯ ಕೌಂಟ್, ಬಿಜೆಪಿಯ ಸಂಖ್ಯೆ ನೋಡಿದಾಗ ಸಮೀಕ್ಷೆಯನ್ನು ಮೀರಿದು ಬಂದಿದೆ. ಅಂದರೆ ಇಲ್ಲೇನೋ ಒಂದು ಆಗಿದೆ, ಮತ ಚೋರಿ ಆಗಿದೆ, ಚುನಾವಣಾ ಆಯೋಗ ಬಿಜೆಪಿ ಜೊತೆಗೆ ಶಾಮೀಲಾಗಿದೆ, ಚುನಾವಣಾ ಆಯೋಗ ಬಿಜೆಪಿಗೆ ಮಾತ್ರ ಕೆಲಸ ಮಾಡುತ್ತೆ, ಚುನಾವಣಾ ಆಯೋಗದಿಂದಲೇ ಇವತ್ತು ಬಿಜೆಪಿಗೆ ಇಷ್ಟು ದೊಡ್ಡ ಗೆಲುವು ಸಿಕ್ಕಿರೋದು ಅನ್ನೋದು ಇವ್ರುಗಳ ಆರೋಪ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಮತ್ತು ಈ ವಿಚಾರವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲೆಲ್ಲಿ ಕಾಂಗ್ರೆಸ್ಸು ಹೀನಾಯವಾಗಿ ಸೋಲ್ತಾ ಇದೆಯೋ, ಎಲ್ಲೆಲ್ಲಿ ಬಿಜೆಪಿ ಅಭೂತಪೂರ್ವವಾಗಿ ಗೆಲ್ತಾ ಇದೆಯೋ ಅಲ್ಲೆಲ್ಲನೂ ಮತ ಚೋರಿ ಆಗಿದೆ ಅಥವಾ ಡೀಲಿಂಗ್ ಆಗಿದೆ ಅಥವಾ ಚುನಾವಣಾ ಆಯೋಗವೇ ಶಾಮೀಲಾಗ್ಬಿಟ್ಟಿದೆ ಅನ್ನೋದು ಇವ್ರುಗಳ ಆರೋಪ. ಸೊ ಇದಕ್ಕೆ ಬಿಜೆಪಿಗರು ಕೂಡ ಉತ್ತರವನ್ನು ಕೊಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇದೆ, ಹಂಗಾದ್ರೆ ಇಲ್ಲಿ ಮತ ಚೋರಿ ಆಗಲಿಲ್ವಾ? ಇಲ್ಲಿ ಮಾತ್ರ ಏನೂ ಆಗಲಿಲ್ವಾ? ಎರಡೇ ಕ್ಷೇತ್ರದಲ್ಲಿ ಆಗಿದ್ದ? ನಿಮ್ಮ ಸರ್ಕಾರ ಅಥವಾ ನಿಮಗೆ ಬಹುಮತ ಅಥವಾ ನಿಮಗೆ ಕಾಂಗ್ರೆಸ್ಸಿಗೆ ಹೇಳ್ಕೊಳ್ಳುವಂಥ ಯಶಸ್ಸು ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಮತ ಚೋರಿ ಆಗಲ್ವಾ? ನೀವು ಎಲ್ಲೆಲ್ಲಿ ಹೀನಾಯವಾಗಿ ಸೋಲ್ತ್ಕೊಂಡು ಬರ್ತೀರೋ ಅಲ್ಲಿ ಮಾತ್ರ ಮತ ಚೋರಿ ಆಗತ್ತಾ ಅನ್ನೋದು ಬಿಜೆಪಿಗರ ಪ್ರಶ್ನೆ ಆಗಿದೆ. ಅದಕ್ಕೂ ಒಂದಷ್ಟು ಸಬೂಬುಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈಗ ಬೃಹತ್ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಇದು ಉತ್ತರವನ್ನು ತರಿಸಬೇಕು ಅನ್ನುವಂಥದ್ದು ಇವ್ರ ಪ್ಲಾನ್.